ವಿಚಾರವಾಗಿ ಈ ಕೇಸನ್ನು ಸಿಬಿಐಗೆ ವರ್ಗಾವಣೆ ಮಾಡಬೇಕಂತ ಹೇಳಿ ಬಿಜೆಪಿ ನಾಯಕರ ಆರೋಪ. ಅಂದ್ರೆ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿದೆ. ಹಂಗಿದ್ರೆ ಸಿಬಿಐ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಸಂಸ್ಥೆ. ಅಲ್ಲಿ ಏನಿದೆ, ಒಂದು ಮೇಲೆ ಲೋಕಪಾಲ್ ಇದೆ. ಲೋಕಪಾಲ್ ಸಂಸ್ಥೆಗೆ ಏನು ಗೌರವಿಸ್ಬೇಕು, ಹಂಗೆ ನಾವಿಲ್ಲಿ ನಮ್ಮ ಲೋಕಾಯುಕ್ತಗೆ ಸಲ್ಲಿಸ್ಬೇಕಂದ್ರೆ ನಮ್ಮ ವಾದ ಇರ್ತಕ್ಕಂಥದ್ದು. ಇದು ಹೆಂಗಿದ್ರು ನ್ಯಾಯಾಂಗದಾಗಿದೆ ಈಗ. ಸೊ ಅದು ಏನು ಚರ್ಚೆ ಆಗುತ್ತೆ ಏನಿಲ್ಲ, ಆಲ್ರೆಡಿ ಡಿಬೇಟ್ ಆಗಿಬಿಟ್ಟಿದೆ, ವಾದ ವಿವಾದಗಳು ಆಗಿಬಿಟ್ಟಿದ್ದಾವೆ. ಸೊ ವಿಲ್ ಹ್ಯಾವ್ ಟು ವೇಟ್. ನಾನು ಅದ್ರ ಬಗ್ಗೆ ಮಾತಾಡೋದಾಗ ಅರ್ಥನೇ ಇಲ್ಲ. ಸರ್, ಈಗ ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಒಳ ರಾಜಕೀಯ ಹೆಚ್ಚಾಗಿರುವಂಥದ್ದು. ಇವತ್ತು ವಿಜೇಂದ್ರ ಅವರು 45 RSS ಸಂಘ ಸಂಸ್ಥೆಗಳ ಜೊತೆ ಸಮನ್ವಯ ಸಭೆ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ. ಸರ್, ಮಾಡ್ಬೋದು ರೀ. ಈಗ ಅವ್ರು ಏನು ಮಾಡ್ತಾರೆ, ಅವ್ರು ಏನೇನು ಮಾಡ್ಬೋದು, ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಿ? ಲೆಟ್ ಹಿಮ್ ಡು ಇಟ್. ಈಗ ಏನಾಗಿದೆ, ನಮ್ದು ಒಂದೇ ಒಂದು ರಿಕ್ವೆಸ್ಟು, ಈ ದೇಶದಲ್ಲಿ ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಕೌಂಟಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ, ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮೊನ್ನೆ ತಾನೇ 76ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಕಾಂಟ್ರವರ್ಸಿಗಳು, ಈ ವಾಟ್ಸಪ್ ಯೂನಿವರ್ಸಿಟಿಗಳು, ಈ TVಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯನೇ ಇಲ್ಲ. ನೀವು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದಾವೆ ಪ್ರೋಗ್ರಾಮ್ಸ್ ಬೇಸ್ ಮೇಲೆ ನೀವು ಮಾತನಾಡಿದ್ರೆ, ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಇದು ಏನು BJPಯವ್ರ ಸ್ವತ್ತಲ್ಲ, ಕಾಂಗ್ರೆಸ್ನವ್ರದ್ದು ಸ್ವತ್ತಲ್ಲ. ಈ ದೇಶ ಇದು ಪ್ರತಿಯೊಬ್ಬರದಿದೆ. 140 ಕೋಟಿ ಜನರ ಜವಾಬ್ದಾರಿ ಇರ್ತಕ್ಕಂಥ ಈ ದೇಶ ಇದೆ. ಅವರಿಗೆ ನಾವು ಮನವರಿಕೆ ಮಾಡಬೇಕು. ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಇದೆ ಅಂತ ವಿಚಾರಗಳು ಬರಬೇಕನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇರಲಿ, ಬರುತ್ತೆ. ಇನ್ನದು ಲೇಟ್ ಇದೆ, ಇನ್ನೊಂದು ತಿಂಗಳಾಗುತ್ತೆ ಬಜೆಟ್ನಲ್ಲಿ. ನೋಡೋಣ ಏನಿದೆ, ನೋಡೋಣ, ವೇಟ್ ಮಾಡಿ ನೋಡೋಣ. ನಿರೀಕ್ಷೆ ಏನಿದೆ, ಅದೇ ಡಬ್ಬಾ ಗುಲ್ಲೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದ್ದಾವೆ. ಅದೇ ಹೇಳ್ತಿದ್ದೀವಲ್ರಿ. ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೇಳೋದು, ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರಾ? ಯಾಕೆ ಮಾತನಾಡಬಾರ್ದು? ಬರೋದು ಅದೇ ಹಿಂದೂ ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ಟರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನೇನಾಗಿದೆಯಾ? ಹೋಗಲಿ. ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಬಂದು ಯಾರನ್ನ ಮಾತನಾಡ್ತಾರಾ? ನೀವು ಹಿಂದೂ ಅಲ್ವಾ? ನಮ್ಮ ಅಕ್ಕಪಕ್ಕ ಮನೆಗೆಲ್ಲ 100 ಮನೆಗಳಿದ್ರೆ 75-80 ಮನೆ ಹಿಂದೂಗಳಿದ್ದಾವೆ. ಏನು ಚೇಂಜ್ ಆಗೈತೆ? ನೀವು ಅದನ್ನೇ ಪ್ರಶ್ನೆ ಕೇಳ್ಬೋದಲ್ಲ. ನೀವು ಕೇಳಿ ಸರ್, ಹಿಂದೂ ಪರ ಬೆಳಗ್ಗಿನ ಸಾಯಂಕಾಲ ಮಾತನಾಡ್ತೀರಿ. ಇದು ಹಿಂದೂ ದೇಶನೇ, ಹಿಂದೂ ರಾಷ್ಟ್ರನೇ, ಹಿಂದೂಸ್ತಾನ ಅಂತ ನೀವು ಹೇಳ್ತೀರಿ. ಏನಾಗಿದೆ ಇದರದ್ದು? ಎಲ್ಲದು ಹಿಂದೂಗಳದ್ದು ಏನೇನು ಹೇಳ್ತಾರಾ? ಡೀಟೇಲ್ಸ್ ತಂದು ಕೊಡ್ತಾರಾ? ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ, GDP ಡೀಟೇಲ್ ಇದೆ. ಅದ್ರ ಬಗ್ಗೆ ಬರ್ತಾರೆ, ಸ್ಪಷ್ಟೀಕರಣ ಕೊಡ್ತಾರಾ? GDPಯ ಗ್ರೋತ್ ಬಗ್ಗೆ ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ ನೋಡ್ರಿ. ನೀವು ನೋಡ್ರಿ, ಇದು ಏನೋ ಅವ್ರ ಪಿಕ್ಚರ್ ಹೊಂಟತೆ, ಓಡ್ಲಿ ಅಷ್ಟೇ. ಯಾರಪ್ಪ ಅಂದೇನೋ ಎಲ್ಲಮ್ಮನ ಜಾತ್ರೆ ಅಂತ ನಂಗೆ ಪಿಕ್ಚರ್ ಹೊಂಟೈತೆ BJP ಅವ್ರದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಅದು ಗಗನಕ್ಕೆ ಹೋಗಿದೆ, ಗಗನಕ್ಕೆ. ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕತಕ್ಕಂಥ ಸಾಧ್ಯತೆನೇ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳಂಗಿಲ್ಲ. ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಕಳೆದ 11 ವರ್ಷದಿಂದ 1 ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ. 1 ರೂಪಾಯಿ ಯಾವ್ದನ್ನ ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಆಗಿದೆಯಾ? ಸಣ್ಣ ಕೈಗಾರಿಕೆ ಬಗ್ಗೆ ಎಲ್ಲ ಪಾಲಿಸಿ ಮೇಕಿಂಗ್ನಲ್ಲಿ ಇದೆಯಾ? ಯಾವ್ದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ? ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಇವತ್ತು? ಚೈನಾ ಒಂದು ಟಿಕ್ಟಾಕ್ ಆ್ಯಪ್ ನೀವು ಸ್ಟಾಪ್ ಮಾಡಿದ್ರಿ. ಇವತ್ತು $50 ಬಿಲಿಯನ್ ಇರ್ತಕ್ಕಂಥ ಇಂಪೋರ್ಟ್ $120 ಬಿಲಿಯನ್ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಒಂದು ಹೇಳೋದು ಹೋಗ್ಬಿಡೋದು, ಏನೋ ಒಂದು ಹೇಳೋದು ಹೋಗೋದು. ಇಂಥ ಮೂಲಭೂತ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟರೆ ನಾವು ಮಾತಾಡೋದು ಚರ್ಚೆ ಬರೋದು. ಸುಮ್ಮನೆ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು, ಬೈಯೋದು, ಮಾಡೋದು ಹೋದ್ರೆ ಇದಕ್ಕಿಂತ ಇನ್ನೇನು ಜಾಸ್ತಿ ನಾವು ಮಾತಾಡ್ಬೋದು. ನಮಸ್ಕಾರ.
ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ರೆ ಯಾರು? ಅವ್ರ ಜೊತೆಗೆ ರಾಮ್ಲೋರ್ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ. ರಾಮ್ಲೋರ್ ಬಂದರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ಈಸ್ ಅ ಗುಡ್ ಹ್ಯೂಮನ್ ಸೋಲ್, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ನನಗೆ BJP ಎಲ್ಲರೂ ಸ್ನೇಹಿತರಿದ್ದಾರೆ. ಈಸ್ ಆಲ್ಸೋ ಒನ್ ಅಮಂಗ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ನಮ್ಮ ಪಾರ್ಟಿಗೆ ಬಂದರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ನಾನು ಸ್ವಾಗತ ಮಾಡ್ತೀನಿ ರೀ. ಅದೇನು ರಕ್ತ ಕಂಬಳಿ ಅವೆಲ್ಲ ಏನು ರೀ, ಸ್ವಾಗತ ಮಾಡ್ತೀವಿ ಅಷ್ಟೇ. ನಿಮಗೆ ಕರ್ಕೊಂಬಂದು ಹೈಕಮಾಂಡ್ನವರು ಅಥವಾ ರಾಜ್ಯ ಮಟ್ಟದ ನಾಯಕರು ಏನಾದ್ರು ಕೊಟ್ಟಿದ್ದೀರಾ ಸರ್? ನಮಗೆ ಯಾವುದೂ ಟಾಸ್ಕ್ ಇಲ್ಲ. ನಮ್ಮ ಪಾರ್ಟಿ ಏನಂತಂದ್ರೆ 1, 2, 3 ಆಲ್ ಇಂಡಿಯಾ ಫ್ರೀ ಇದ್ದಂಗೆ. ನಮ್ದು ಹೆಂಗಂದ್ರೆ ನಮ್ಮ ಸಿಟಿ ಬಸ್ ಇದ್ದಂಗೆ, ಎಲ್ಲ ಕಡೆ ಬಾಕ್ಲ ಓಪನ್ ಐತೆ. ಹೆಂಗನಾತು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ಮ ಪಾರ್ಟಿ. ಅದು ಅವರ ಅಭಿಪ್ರಾಯ. ಎರಡು ಸೇಮ್ ರೀ. ಬಾಕ್ಲ ಓಪನ್ ಇದಾವೆ, ಹತ್ಬೋದು ಇಳಿಬೋದು. ನಮ್ಮ ಪಾರ್ಟಿಗೆ ಏನಂತದೇನು ತೊಂದರೆ ಇಲ್ಲ. ಓಕೆ ಸರ್. ಥ್ಯಾಂಕ್ ಯು, ನಮಸ್ಕಾರ.